ವಯಸ್ಸಾಗಿರ್ತಕ್ಕಂತ 3 ಮಂದಿ ಗುರುಗಳು ಮರ್ತ್ಯ ಲೋಕದೊಳಗ ಮಕ್ಕಳಾಗಿ ಹುಟ್ಟಿ ಬಂದ್ರು. ಹೌದು. ಹುಟ್ಟಿ ಬಂದು ತಮ್ಮ ವಸ್ತುಗಳನ್ನ ಆಹಾ. ಏನ ಕೊಟ್ಟಿದ್ರಲ್ಲ, ಮಾಧುಲಿಂಗ ಪ್ರಸಾದ ಗಂಟು ಒಯ್ದ. ಹೌದು. ಯಾಕ ಗುರ್ತು ಹಿಡಿದು ಕೊಟ್ಟ. ಹೌದು. ವಿಷ್ಣುವನ ಅವತಾರ ಮಂಗಳಾಯ ಸಿದ್ಧಗ ಕಂಬಳಿ ಕೊಟ್ಟ. ಬ್ರಹ್ಮನ ಅವತಾರ ಮಲಕಾರಿ ಸಿದ್ಧಗ ಬೆತ್ತ ಕೊಟ್ಟ. ಹೌದು ಹೌದು ಹೌದು. ಗುರ್ತು ಹಿಡಿದು ಕೊಟ್ಟಕ್ಕಾಗಿ ಕಾಮಧೇನು ಕಲ್ಪವೃಕ್ಷ ತಗೊಂಡು ಬಂದಿದ್ದ ಅಂಶದ ಮುತ್ಯ. ಹೌದು. ಕೋಟ್ಯಾನ ಕೋಟಿ ವಸ್ತು ಅಮೋಕ್ಷದ ಮುತ್ಯನ ಬಲ್ಲೆ ಸಾಕಿರಾದು. ಹೌದ್ರಿ ಸರ. ಮುಂದೆ 3 ಮಂದಿ ಪುಣ್ಯದ ಮಕ್ಕಳು ಆದ್ಮೇಲೆ ಮುಂದೆ ವರವಿನ ಮಕ್ಕಳು ಹುಟ್ಟಿ ಬರ್ತಾರೆ. ಎಲ್ಲನ ಎಷ್ಟು ಜನ ವರಿವಿನ ಮಕ್ಕಳ್ರಿಪ್ಪ? 4 ಮಂದಿ ಗಂಡಸ ಮಕ್ಕಳು, ಒಬ್ಬಾಕಿ ಹೆಣ್ಮಗಳು. ಯಾರ್ಯಾರಿಪ್ಪ ಅವರು? ಅವತಾರ ಅವಧೂತ ಸಿದ್ಧ, ದೇವೇಂದ್ರ ಬಿಳಿಯಾನ್ ಸಿದ್ಧ, ಆಚಾರ ಗೌಡ ಸೋಮನ ಮುತ್ಯ, ಕಡಿವುಟ್ಟ ಕಣ್ಣು ಮುತ್ಯ. ಹೆಣ್ಮಗಳು ಒಬ್ಬಾಕಿ ಯಾರಿಪ್ಪ? ಇದೇ ನನ್ನವ್ವ ತಾಯಿ ರೇಬಕವಂತಾರ. ನಮ್ಮ ಚಿಕ್ಕೋಡಿ ಭಾಗ ಎಲ್ಲಾ ಕಡೆ ಆಕಿಗೆ ಜನ್ನವ ತೆಳು ಕರೀತಾರ. ಹೌದು ಹೌದು ಹೌದು. 4 ಮಂದಿ ಧರ್ಮರು ಬೆಳೆದ ದೊಡ್ಡವರಾದ್ರೆ ಎಲ್ಲನ್ನ ಹೌದು. ಹಿರಿ ಮಗನಿಗೆ ಲಗ್ನ ಮಾಡಿದ್ರು. ಎಲ್ಲಿ ತೆಗೆದು ಮಾಡ್ತಾರ್ರಿ? ಅದ್ನು ಹೇಳ್ಬೇಕು ನಿನಗ. ಹಸನ್ ಬರ್ಲ್ರಿ. ಯಾವ ಬೆಳಗಾವಿ ಜಿಲ್ಲಾ 10ನೇ ತಾಲೂಕ. ಈಗ ಸದ್ದಕ್ಕ ಅದಕ್ಕೆ ಮೊದಲು ಕರಿತಿದ್ರ ಅರ್ಜುನಿಗೆ, ಈಗ ಸದ್ದಕ್ಕ ತಾರ ಹುಲುಗು ಬಳ್ಳಿ. ಹುಲುಗ್ ಬೆಳೆಗೆ ಎಲ್ಲಿ ತಗೊಂಡ್ರಿ? ಯಾವ ದೇವಗೊಂಡ ಗೌಡ ಮುತ್ತುಬಾಯಿ ಮಗಳಾಗಿರ್ತಕ್ಕಂತ ಮಲ್ಲಾದೇವಿಯನ್ನ ತೆಗೆದು ಅವತಾರ ಅವಧೂತ ಸಿದ್ಧಗೆ ಲಗ್ನ ಮಾಡಿದ್ರು. ಇನ್ನು 2ನೇ ಮಗ ರೀಪ ಯಾವ ದೇವೇಂದ್ರ ಬಿಳಿಯಾನ ಸಿದ್ಧ. ಈತನಿಗೆ ಎಲ್ಲಿ ತೆಗೆದು ಲಗ್ನ ಮಾಡ್ತೀರಿ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಊರ ಬಬಲಾದಿ. ಬೆಂಕಿ ಬಬಲಾದಿ. ಬೆಂಕಿ ಬಬಲಾದಿ ನಮ್ಮ ಸದಾಶಿವ ಮುತ್ಯ ಅಂದು. ಇದು ಯಾವ್ದ್ರಿ? ಇಲ್ಲೇ ಐತ್ ನೋಡಿ, ತೋರ್ಸ ತಾಲೂಕ ಅಕ್ಕ ಬಾಟ್ಲಿ. ಆ ಬಬಲಾದಿ ಅಲ್ಲನ್ರಿ? ಇದು ಕೊಂತವನ ಬಬಲಾದಿ. ಹಾ ಹಾ ಹಾ. ಸಿದ್ಧಗೊಂಡ ಗೌಡ ಸಿದ್ದಮ್ಮನ ಮಗಳಾಗಿರ್ತಕ್ಕಂತ ಕೊಂತಾದೇವಿಯನ್ನು ತಂದು ದೇವೇಂದ್ರ ಬಿಳಿಯಾನ ಸಿದ್ಧಗೆ ಲಗ್ನ ಮಾಡಿದ್ರು. ಇನ್ನು 3ನೇ ಮಗ ರೀಪ ಆಚಾರ ಗೌಡ ಸೋಮನ ಮುತ್ಯ. ಈತನಿಗೆ ಎಲ್ಲಿ ತೆಗೆದು ಲಗ್ನ ಮಾಡ್ತೀರಿ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಊರ ತಿಕ್ಕುಂಡಿ. ಯಾಕೆ ಕುಂಡಿ? ತಿಕ್ಕುಂಡಿ ಗ್ರಾಮದ ಹೌದು. ರಾಮಗೊಂಡ ಗೌಡ ರಮಾಬಾಯಿ ಮಗಳಾಗಿರ್ತಕ್ಕಂತ ಸೋಮಬಾಯಿಯನ್ನು ತೆಗೆದು ಸೋಮನ ಮುತ್ಯಾಗ ಲಗ್ನ ಮಾಡಿದ್ರು. ಇನ್ನು 4ನೇ ಮಗ ಕಡಿವುಟ್ಟ ಕಣ್ಣು ಮುತ್ಯಾಗ ಎಲ್ಲಿದ್ದು ಹೆಣ್ಣು ತೆಗೆದ್ರು. ಎಲ್ಲಿದ್ರಿಪ್ಪ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಊರ ಅವಸಂಕದ ರಾಯಣ್ಣ ಗೌಡನ ಮಗಳಾಗಿರ್ತಕ್ಕಂತ ಕಣ್ಣು ಬಾಯಿಯನ್ನು ತೆಗೆದ ಕಣ್ಣು ಮುತ್ಯಾಗ ಲಗ್ನ ಮಾಡಿದ್ರು. ಹೌದು. 4 ಮಂದಿ ಧರ್ಮ ಹೊಟ್ಟಿಲೆ ಯಾರು ಹುಟ್ಟಿ ಬರ್ತಾರು? ಯಾರು ಹುಟ್ಟಿ ಬರ್ತಾರಿಪ್ಪ? ಯಾವ ಸಾಲದೊಡೆಯ ಸಿದ್ಧ, ಅತನಿ ಮಳಗಾಲ್ ಸಿದ್ಧ, ಮರಬದ ಹೊಗೆನ ಮುತ್ಯ, ಬಡ್ಚಿ ನಾಗಪೋಡಿಯ ಕೆಂಚ ಸೋಮೈ ದೇವರು ಹುಟ್ಟಿದ. ಮುಂದ್ರಿಪ್ಪ ಇಂದಾಪುರ ಬುಳ್ಳೋಗ್ ಸಿದ್ಧ, ವಣ್ಣ ಮೊಳೆದ ಹೋಗ್ ಸಿದ್ಧ, ಉಗ್ರದಾನ ಪದ್ಮಗಿ ಪಂಚ ಪೂಜಾದ ಗೌಡ ಅಂಚಗವಿ ಸೀಲಿ ಸಿದ್ಧ. ಮುಂದ್ರಿ ಹಿರೇಮಲ್ಲ ಪೊಡೆ, ಚಿಕ್ಕ ಮಲ್ಲ ಪೊಡೆ, ತಿಕ್ಕುಂಡಿ ಮುತ್ಯ ಪೊಡೆ, ಬೆಳ್ಳುಂಡಿ ಮಲ್ಕಾರ್ ಸಿದ್ಧ, ಹತ್ತೂರು ಓಗ್ಯಾನ ಮುತ್ಯ ಹುಟ್ಟಿ ಬಂದ. ಮುಂದ್ರಿಪ್ಪ ಕೌಲಿಗುಡದ ಕರಿಯೋಗ್ ಸಿದ್ಧ, ಗದ್ದನಕೆರಿ ಮಲ್ಕಾರ್ ಸಿದ್ಧ, ಕುಂಚನೂರು ಮಾದಾನ, ಇನವಂದಿಗೆ ವೀರ ಮಾದಾನ, ಜೋತಿ ಲಕ್ಕ ಪೊಡೆಯ, ಅರಿಕಾರಿ ಬ್ರಹ್ಮ ಒಡೆಯ ಹುಟ್ಟಿ ಬಂದ. ಹೌದು. 4 ಮಂದಿ ಧರ್ಮರು ಹುಟ್ಟಿಲ್ಲ, 21 ಮಂದಿ ಧರ್ಮರು ಹುಟ್ಟಿದ್ರು. ಇದ್ರ ಒಳಗೆ ಒಬ್ಬಕ್ಕಿ ಹೆಣ್ಣು ಮಗಳು ಹುಟ್ಟಿದ್ಳು, ಗುಬ್ಬವ್ವ. ಹೌದು ಹೌದು ಹೌದು. 4 ಮಂದಿ ಒಳಗೆ ರಬಿಕ್ಯವ್ವ, 21 ಮಂದಿ ಒಳಗೆ ಗುಬ್ಬವ್ವ, ಮುಂದೆ 100 ಮಂದಿ ಒಳಗೆ ಒಬ್ಬಕ್ಕೆ ಬರ್ತಾಳ. ಮುಂದೆ ಟೈಮಿಂಗ್ ಉಳಿದ್ರೆ ಹೇಳುದ. ಹೌದು ಹೌದು ಹೌದು. ಅದಕ್ಕ ಸತ್ಯ ಸಿದ್ಧರ ಸಿದ್ಧಾಟಿಕೆ ಮಾತಾಡ್ಬೇಕಾದ್ರ ಹೆಂಗ್ರಿಪ್ಪ? ನಾನು ಮೊದಲೇ ಹೇಳಿನಿ, ಏನಂತ ಹೇಳಿದಿರಿ? ಸಿದ್ಧರ ಸಿದ್ಧಾಟಿಕೆ ಮಾತಾಡಿದ್ರೆ ಹೆಂಗಿರ್ಬೇಕಂತ ಹೇಳ್ಯಾರ. ಮಾತ್ಮರ ಗೊತ್ತೇನ? ಹೆಂಗಿರ್ಬೇಕಂತ ಹೇಳ್ಯಾರಿ? ಕೊಟ್ರ ತೀರಿರಬಾರ್ದು, ಇಟ್ರ ಕೆಟ್ಟಿರಬಾರ್ದು. ಹೊಟ್ಟೆ ಕೆಟ್ಟಿರಬಾರ್ದು. ಕೊಟ್ಟ ತೀರಿರಬಾರ್ದು, ಇಟ್ರ ಕೆಟ್ಟಿರಬಾರ್ದು. ಬೆಂಕ್ಯಾಗ ಹಾಕಿರ ಸುಟ್ಟಿರಬಾರ್ದು, ನೀರಾಗ ಹಾಕಿರ ತೊಯ್ದಿರಬಾರ್ದು. ದುಡ್ಡು ಕೊಟ್ಟ ತಂದಿರಬಾರ್ದು, ದಡ್ಡರಿಗೆ ಅದು ತಿಳಿದಿರಬಾರ್ದು. ಎಷ್ಟು ಕುಡಿದ್ರ ಗಡ್ಡ ಹಿಡಿದು ತಟ 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 ಸೋರಿರಬಾರ್ದು. ಅಮೋಘ ಸಿದ್ಧ, ಮಾಳಿಗರಾಯ, ಈ ಸತ್ಯ ಸಿದ್ಧರಿಗೆಲ್ಲ ಗಡ್ಡೆ ಅದಾವ. ನೀ ನೋಡಿಲ್ಲ, ನೀ ಡ್ಯೂಟಿ ನೀ ಕುಡ್ಚಾಗ ಸಾಹೇಬ್ರದಟ್ಟ ನೋಡ್ಬೇಡ. ಎಲ್ಲ ಮಹಾತ್ಮರು ಹೇಳ್ಯಾರು, ಏಕಲ್ಲ ಹಜಾರ ನಾಮ, ದೇವರೊಬ್ಬನೇ ನಾಮ ಹಲವು ಹೇಳ್ಯಾರ. ಯಾಕಂದ್ರ ಇವತ್ತು ಬಹಳ ಚಂದ ಸತ್ಯ ಸಿದ್ಧರ ಸಿದ್ಧಾಟಿಕೆ ವಿಷಯ ನಡೆದದ. ನಮ್ಮ ಸರಜೋಡಿ ಕಲಾವಂತರು ಬಹಳ ಚಂದ ಮಾತಾಡ್ಯಾರಿ, ಬಹಳ ಚಂದ ಹೇಳವ್ರು. ನಾ ಹಂಗ ಮಾಡ್ಯಾದ, ನಾ ಹಿಂಗ ಮಾಡ್ಯಾನಿ. ಯೂಟ್ಯೂಬ್ ಆಯ್ತತ್ ಮಾತಾಡತಾರ ಹೆಂಗೇನ್ರಿ? ಇಲ್ಲ, ಯೂಟ್ಯೂಬ್ ಮಾತಾಡೋ ಮೇಳಗಳು ಎಷ್ಟು ಮಾತಾಡ್ತಾವ, ಅವು ಎಷ್ಟು ಹಾಡ್ತಾವ ಅವ್ರಿಗೆ ಗೊತ್ತದ. ಇವತ್ತ ಹಾಲು ಸಿರುಗುರು ಹನುಮಂತ ಮಾಸ್ತರ್ಗ ಹೇಳಿದ್ರ, ಅವ್ರು ಒಂದು ಬುಕ್ಕಾದಾಗ ತಗೊಂಡು ಬಂದ, ನಂದು ಉತ್ತರ ಹಿಂಗ ಅದರಿ. ಇಂತ ಬುಕ್ಕಾದವ್ರು ಬುಕ್ಕಾದ ಬೆಣ್ಣ ಹತ್ತಿರಿ ಅಂದ್ರ ಹೌದು ನೀವು ಕೇಳಿರ್ತಕ್ಕಂಥ ಏನ್ ಸುಮ್ನೆ ಅಂತ ತಿಳ್ಕೊಂಡ್ರಿ ಹಾಲು ಸಿರುಗುರು ಹನುಮಂತ ಮಾಸ್ತರ್ ಅಂದ್ರ. ನಾನು ಏನ್ ಕೇಳದ ನಿಮಗ,
ಹೊತ್ತಿ ನಿಂಬೆಳ ಗುಡ್ಡಕ್ಕೆ ಹುಲಿ ಗುಡ್ಡಕ್ಕೆ ಹೋಗಿ ಹುಲಿ ಗುಡ್ಡಕ್ಕೆ ಹೋಗಿ ನಾನೇ ಮೊದಲು ಹೇಳೇನ ಅವ್ರು ಹೇಳ್ರಿ ಬಾಳ ಹುಲಿ ಜಂತಿ ಮಾಡಿದ ಹುಲಿ ಮಕ್ಕದ ಅಗಸಿ ಕಟ್ಟಿದ ಹುಲಿ ಮಕ್ಕದ ಅಗಸಿ ಕಟ್ಟ ಹುಲಿ ಜಂತಿ ಮಾಡಿ ಅಂತ ನಾನೇ ಹೇಳಿನಿ. ಹೌದು, ಸಣ್ಣ ಹುಡುಗರು ಹೇಳ್ತಾವ ಇದನ್ನ. ಅವ್ರು ಹೇಳಿದ್ರು ಅಲ್ಲಿದ ಹುಲಿ ಹಾಲ ತಂದತ್ತ, ಹುಣ್ಣೂರು ಮಠದಾಗ ಗುರುವಿಗೆ ಉಣಿಸಿದತ್ತ, ಹುಲಿ ಜಯಂತಿ ಒಳಗ ಬಂದ ಹುಲಿ ಜಯಂತಿ ಮಾಡಿ ಹುಲಿ ಜಯಂತಿ ಅಂತ ಹೇಳಿ ಕರೆದಾನ. ಈ ಮಾತ ಹುಲಿ ತಾಯಿಗೆ ಮೊದಲೇ ಹೇಳಿ ಬಂದಿದ್ದ. ಹುಲಿ ತಾಯಿಗೆ ಕೊಟ್ಟ ಮಾತು ಪ್ರಕಾರ ಹುಲಿ ಜಯಂತಿ ಮಾಡಿದಾತ. ಹುಲಿ ತಾಯಿಗೆ ಮಾತು ಕೊಡ್ಲಾಕ ಕಾರಣ ಏನು? ಅದನ್ನ ಕೇಳೋಣ. ಹುಲಿ ತಾಯಿಗೆ ಮಾತು ಕೊಡ್ಲಾಕ ಕಾರಣ ಏನು? ಗುರು ಹುಣ್ಣೂರ್ ಒಳಗಿದ್ದ, ಹುಣ್ಣೂರ್ ಒಳಗ ಮಾಡ್ತಾನಂತ ಯಾಕೆ ಮಾತು ಕೊಡ್ಲಿಲ್ಲ? ಹುಣ್ಣೂರದೊಳಗ ಗುರುವಿಗೆ ಅಲ್ಲಿ ಹುಲಿ ಹಾಲು ಹೋದ ಉಣಿಸಿದ್ದ. ಹುಣ್ಣೂರದೊಳಗ ಯಾಕ ಹುಲಿ ಮಕ್ಕದ ಅಗಸಿ ಕಟ್ಟಿ ಹುಲಿ ಜಂತಿ ಮಾಡ್ತಾನಂತೇಳಿ ಅಲ್ಲಿ ಯಾಕ ಹುಲಿ ತಾಯಿಗೆ ಅನ್ಲಿಲ್ಲ? ಇಲ್ಲೇ ಯಾಕಂದಾತ್ ಇದನ್ನ ಕೇಳಿ. ಇನ್ನ ನಾವ್ ಹೇಳಿದೆ ಹೇಳೇರಿ ಅವ್ರ ಈ ಹಾಲ್ಸರ್ಗಳು ಹನುಮಂತ ಮಾಸ್ತರ ಸುಮ್ಮನೆ ಏನಾರ ಒಂದ್ ಹಡ್ನಾಡು ಪ್ರಶ್ನೆ ಕೇಳ್ತಾನ ತಿಳ್ಕೊಂಡ್ರಿ ನಿಮ್ಮನ್ನ? ಪಕ್ಕ ಮೂಗ್ ಹಿಡಿದ ಪ್ರಶ್ನೆ ಕೇಳಿನಿ ನಿಮಗ. ಹುಲಿ ತಾಯಿಗೆ ಇದರ ಸಂಬಂಧ ಹುಲಿ ಜಂತಿ ಒಳಗ ಹುಲಿ ಮಕ್ಕದ ಅಗಸಿ ಕಟ್ಟಿ ಹುಲಿ ಜಂತಿ ಮಾಡ್ಯಾನ, ಅದರ ಸಂಬಂಧ ಮಾತ ಕೊಟ್ಟಾನ. ಅಲ್ಲೇ ಯಾಕೆ ಕೊಟ್ಟಾನ, ಯಾವ್ದರ ಸಂಬಂಧ ಕೊಟ್ಟಾನ ಹೇಳು? ಹುಲಿಗೆ ಯಾಕೆ ಮಾತು ಕೊಟ್ಟಾನ ಕೇಳಾಕತ್ತೀವು. ಹುಲಿಗೆ ಅಲ್ಲೇ ಮಾಡ್ತಾನ ಅಂತ ಹೇಳಿ ಯಾಕೆ ಮಾತು ಕೊಟ್ಟ? ಇಷ್ಟೇ ನಿಮ್ಮದ ಪ್ರಶ್ನೆಕ ಉತ್ತರ ಕೊಡ್ರಿ. ಅದು ಹುಲಿ ಜಯಂತಿ ಮಾಡ್ಯಾರು, ಅದೆಲ್ಲ ಹುಲಿ ಜಯಂತಿ ಹುಲಿ ಮಕ್ಕದ ಅಗಸಿ ಕಟ್ಟಾರು. ಸಣ್ಣ ಹುಡುಗರಿಗೆ ಗೊತ್ತೈತಿ, ಅಲ್ಲಿ ನಿತ್ತ ನೋಡ ಅವಂಗೂ ಗೊತ್ತೈತಿ. ಉಗುರ ಕೂದ್ಲ ಇದೇನ್ ಬ್ಯಾಡ್ ನಮಗ, ಬ್ಯಾಡ್ ನಮಗ. ಇನ್ನ ಅವ್ರೊಂದು ಮಾತು ಕೇಳಿದ್ರ ನಮಗ ಏನತ್ರಿ? ಇದು ಅರಣ್ಯ ಸಿದ್ಧ. ಅರಣ್ಯ ಸಿದ್ಧ ಅಂದ್ರೆ ಕಿಲ್ಲಾರ್ಗಳನ್ನ ಮೆಸ್ಕೊಟ್ಟ ಎಷ್ಟೋ ಕಿಲ್ಲಾರ್ಗಳನ್ನ ಬಿಟ್ಟಿದ್ದ. ಆ ಕಿಲ್ಲಾರ್ಗಳು ಎಲ್ಲಾ ಮೇಸ್ಕೊಟ್ಟು ಬಂದ ಮೇಲೆ ಒಂದು ಕಿಲ್ಲಾರದೊಳಗಿನ ಗೂಳಿ ಬರ್ಲಿಲ್ಲ. ಗೂಳಿ ದೇಹ ಬಿಟ್ಟಿತ್ತು. ಗೂಳಿ ಯಾಕೆ ದೇಹ ಬಿಟ್ಟಿತ್ತು? ಆ ಬಿಟ್ಟಿರ್ತಕ್ಕಂಥ ಗೂಳಿ ಸಮಾಧಿ ಮಾಡ್ಯಾರ. ಕೆಳಗೇನಿತ್ತು ಮತ್ತ ಮ್ಯಾಲ ಏನಿತ್ತು? ಮ್ಯಾಲ ಏನು ಸಮಾಧಿ ಮಾಡ್ರಿ ಗೂಳಿದ, ತೆಳಗೆ ಏನಿತ್ತು ಅಂತ ಕೇಳಿದ್ರು. ಹೌದು, ಅವ್ರು ಹೇಳಿದ್ರು ನೀವು ಸರ್ ಉತ್ತರ ಎಲ್ಲ ಬರೋಬರಿ ಹೇಳಿರಿ, ಕರೆಕ್ಟ್ ಐತಿ, ನಾವು ಒಪ್ಕೋತೀನಿ. ಕರೆ ನೀವು ಕರೋಶಿ ಅಂತ ಹೇಳ್ರಿ, ಅದು ಚಿಕ್ಕೋಡಿ. ಈಗ ಸದ್ಯಕ್ಕೆ ಹೋಗಿ ನೋಡ್ರಿ, ಕರೋಶಿಗೆ ಚಿಕ್ಕೋಡಿಗೆ ನಡಬಾರ್ಕ್ ಐತಂದ್ರ ಅದು ಈಗ ಹೆಂಗದ ಅಂತಂದ್ರ ನಮ್ಮ ಶಿರಗೂರ್ ಒಳಗ ಗುಂಡವಾಡದವ್ರ ಏನತ್ತಾರು ಶಿರಗೂರ್ ಲಗಮ ಓದ್ತಾರ. ಶಿರಗೂರ್ ಅವ್ರ ಏನತ್ತಾರು ಗುಂಡವಾಡ್ ಲಗಮ ಓದ್ತಾರ. ಹಂಗ ಕರೋಶಿ ಗುಡ್ಡ ಅಂತೇಳಿ ಈ ಕಡೆ ಎಲ್ಲಾ ಕರೋಶಿ ಅವರು ಕರೀತಾರ ಈಗ ಸದ್ಯಕ್ಕೆ. ಹೌದು ಹೌದು, ಅದಕ್ಕೆ ಅವರು ನೇರವಾಗಿ ಸರ್ ಉತ್ತರ ಕೊಟ್ಟಾರ ಅಂತ ಹೇಳಿ ನಾವು ಒಪ್ಪಗೋತೀನಿ ಅಂತೇಳಿ ಒಪ್ಕೊಂಡಾರ. ಹೌದು ಹೌದು ಹೌದು. ಮತ್ತೆ ಇನ್ನೊಂದು ಮಾತು ಕೇಳಿದ್ದೆ ನಾನು. ಏನಂತ ಕೇಳಿದ್ರಿ? ಹುಲಿ ತಾಯಿಗೆ ಹುಲಿ ಹಾಲು ತಂದ. ಹೌದು, ಭಂಡಾರ ಹೊಡೆದ ಹುಲಿ ಹಾಲು ತಂದ. 2 ಹುಲಿ ಮರಿಗಳನ್ನು 12 ವರ್ಷ ನಂತರ ಹುಲಿ ಜನ್ಮ ನೀಡಿತ್ತು. ಹೌದು, ಹಿಂದ ಆ ಹುಲಿ ಮರಿಗಳ ಅವತಾರ ಏನಿತ್ತು, ಏನ್ ಹೆಸರಿತ್ತು? ಹಿಂದ ಏನಿತ್ತು ಅಂದಾಗ ಅವ್ರಂದ್ರು ಹಿಂದೆ ಏನಿತ್ತು ನನಗೇನ ಗೊತ್ತಿಲ್ರಿ, ನನಗೇನು ಬರಂಗಿಲ್ಲ. ಹಿಂದೆ ಏನಿತ್ತಂದ್ರ ಕುಂತ ಜನ ತಾಳಿ ಹೊಡಿಯೋಂಗ ನೀವು ಹೇಳ್ರಿ ಅಂತಂದ್ರು. ಹೌದು ಹೌದು, ಹೌದೇನಿಲ್ರಿ? ಯಾಕಂದ್ರ ನೋಡ್ರಿ, ಬಹಳ ಮಂದಿ ಎಷ್ಟೋ ಮಂದಿ ಈ ಭೂಮಿ ತಲೆ ಮ್ಯಾಲ ಒಗದ್ ಹೋಗವ್ರು ಬಹಳ ಮಂದಿ ಆಗಿ ಹೋಗ್ಯಾರ. ಸುಬ್ಬಣ್ಣ, ಈ ಭೂಮಿ ತಲೆ ಮ್ಯಾಲ ನಾ ಅಂದವ್ರು ಮೀಸಲ್ಲ ಮಣ್ಣಾಗ್ಯಾವು. ಅಡಿಕೆ ಒಳಗ್ ಕಾಲರ್ ಹಾರಿಸಿದವ್ರು ಚೆಂಡ ತೆಳಗ್ ಮಾಡ್ಯಾರು. ಯಾಕ? ಅದನ್ನ ನಾವು ಮಾಡ್ಯದಲ್ಲ. ಹೌದಾ? ನಾವು ನಿಷ್ಠಾನ ಇದ್ರ ಭಗವಂತ ನಮ್ಮ ಬೆನ್ನಿಂದ ಇದ್ದಪ್ಪ ಅಂತಂದ್ರ ಅದು ತಾನೇ ಆಗ್ತದ. ನಾವು ಸೂರ್ಯಾಗ ಉಗುಳಾಕ ನೋಡುವಂಗಿಲ್ಲ, ಉಗುಳ ನಮ್ಮ ಮೈ ಮ್ಯಾಲ ಬೀಳ್ತದ. ಹೌದು ಹೌದು. 12 ವರ್ಷ ಎಲ್ಲನ್ನ ಆದ ನಂತರ ಜೋಡಿ 2 ಹುಲಿ ಮರಿಗಳ ಹಿಂದಿನ ಅವತಾರ ಏನಿತ್ತಂತಂದ್ರ ಎಲ್ಲನ್ನ ಏನಿತ್ರಿಪ್ಪ? ಯಾವ ಸೂರಾಮದೇವಿ ಅಣ್ಣ ಕಳಿವಿ ನಾರಾಯಣ ಗೌಡ ತಂಗಿ ಹೊಟ್ಟಿಲೆ ಮಕ್ಕಳು ಹುಟ್ಟಿದ್ವು ಅಂದ್ರ ನನಗ ಮೂಲ ಆಗ್ತಾವತ್ತ ತಿಳ್ಕೊಂಡು ಹೊಟ್ಟ್ಯಾಗ ಇರ್ಲಾಕಾಗಿ ಅವ್ರನ್ನ ಸಂಹಾರ ಮಾಡ್ಬೇಕಂತ ಹೇಳಿ ಏನ್ ಮಾಡ್ತಾನ್ರಿಪ್ಪ? ನಾರಾಯಣ ಗೌಡ ತಂಗಿಗೆ ವಿಷದ ಬಾಣವನ್ನ
ಕಳಿಸಿರ್ತಾನ. ವಿಷದ ಬುತ್ತಿ ಕಳಿಸಿರ್ತಾನ. ಯಾಕಂದ್ರ ಹೆಣ್ಣ ಮಕ್ಕಳಿಗೆ ತವರ ಮನೆಗೆ ಹೌದು ಹೌದು ಗರ್ಭಧಾರಣೆ ಮಾಡಿರಪ್ಪ ಅಂತಂದ್ರ ಬಂಕಿ ಬುತ್ತಿ ಒಯ್ಯುದು ಸಂಪ್ರದಾಯದ. ಹೌದರಿ ಅವಾಗ ಬಂಕಿ ಬುತ್ತಿ ಬೇಡಿಲ್ಲ ಅಣ್ಣನ ಕಡೆ. ಅಣ್ಣ ಇನ್ನ ನನ್ನ ತಂಗಿ ಹೊಟ್ಟಿಲೆ ಮಗ ಹುಟ್ಟಿದಂದ್ರ ಗಂಡಸ ಮಗ ಹುಟ್ಟ್ರ ನನಗ ಮೂಲ ಆಗ್ತಾನ. ಹೆಣ್ಣು ಹುಟ್ಟ್ರ ಗಂಡಿಗೆ ಮೂಲ, ಗಂಡು ಹುಟ್ಟ್ರ ಹೆಣ್ಣಿಗೆ ಮೂಲ. ಹೌದು ಹೌದು ಇದನ್ನ ಹೊಟ್ಟಾಗ ಸಂಹಾರ ಮಾಡ್ಬೇಕಂತೇಳಿ ನಾರಾಯಣ ಗೌಡ ಏನ್ ಮಾಡ್ತಾನ್ರಿಪ್ಪ? ಯಾಕಂದ್ರ ಬುತ್ತಿ ಬಾಣದೊಳಗ ವಿಷ ಹಾಕಿ ಕಳಿಸಿದ. ಹೌದು ಹೌದು ವಿಷ ಹಾಕಿ ಕಳಿಸಿದಾಗ ಬುತ್ತಿ ಬಾಣ ತಗೊಂಡು ಬಂದ ಪೆಟ್ಟಿಗೆ ಸೊಪ್ಪಣದಾಗ ನೋಡ್ರಿ, ಬೀರದೇವ್ರಂದ್ರ ಸಾಮಾನ್ಯ ಅಲ್ಲ, ಸಿದ್ಧರಂದ್ರ ಸಾಮಾನ್ಯರಲ್ಲ. ಕಣ್ಣು ಹೇಳ್ಯಾರ, ಊಟ ಹೇಳ್ಯಾರ, ಕೈಲಾಸನ ಬೇದ್ ಹೇಳ್ಯಾರ, ಪಾತಾಳದನ ಬೇದ್ ಹೇಳ್ಯಾರ, ಕೈಲಾಸನ ಸುದ್ದಿ ಹೇಳ್ಯಾರ. ಹೌದು ಹೌದು ತಾಯಿ ಸುರವಾಗ ತನ್ನ ಬೀರಾಣ ದೇವರ ಹೊಟ್ಟ್ಯಾನ ಕೂಸು ಮಾತಾಡ್ಯದ. ಯವ್ವ ನಿನ್ನ ಅಣ್ಣ ನಿನಗ ಬುತ್ತಿ ಬಾಣ ಕಳಿಸ್ಯಾನ ಕರೆ, ಅದ ನಿನ್ನ ಹಂಗ ಊಟ ಮಾಡ, ಎತ್ತಿಗೆರೆ ತೊತ್ತಿಗೆರೆ ಬೆಕ್ಕಿಗೆರೆ ಒಗದ ನೋಡತ್ತಿ ಹೇಳಿ ಸೊಪ್ಪಣದಾಗ ಬೀರದೇವ್ರ ಕಣಬಾಯಿಗೆ ಹೇಳಿದ. ಹೌದು ಹೌದು ಹೊಟ್ಟಾಗಿರಾಕಾಗಲೇ ಹೇಳ್ಯಾನ, ಹೊಟ್ಟಾಗಿರಾಕಾಗಲೇ ತಾಯಿ ಸೂರವ್ಗ ಹೇಳಿದ. ಹೌದು ಹೌದು ಅವಾಗ ಸಟ್ಟ ಎಚ್ಚರದಂಗಾಯ್ತು. ಆ ಕಡೆ ನೋಡ್ತಾಳ, ಹೌದು ಯಾರು ಇಲ್ಲ, ಬುತ್ತಿ ಬಾಣ ಕಳಿಸಿದ್ದ ಅಣ್ಣ. ಹೌದು ಮನ್ಯಾಗಿರ್ತಕ್ಕಂತ ಬೆಕ್ಕಿಗೆ, ಹೌದು ಹೌದು ಅನ್ನ ಕಟ್ಟಿರ್ತಕ್ಕಂತ ಬುತ್ತಿ ಬಾಣ ಬೆಕ್ಕಿಗೆ ಒಗಿತಾಳ. ಬೆಕ್ಕ ಬುತ್ತಿ ಬಾಣ ತಿಂದು ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂತ ಬೆಕ್ಕ ಗರ್ಭಪಾತ ಆಯ್ತು. 2 ಬೆಕ್ಕಿನ ಮರಿಗಳಿದ್ದು ಸಾವಾಯ್ತು. 2 ಬೆಕ್ಕಿನ ಮರಿಗಳು ಏನಾದಪ್ಪ ಅಂತಂದ್ರ ಗರ್ಭಪಾತ ಆಯ್ತು. ಹೌದು ಆವಾಗ ಬೀರಣ್ಣ ದೇವ್ರಿಗೆ ಅರುವುಂಟಾಯ್ತು. ಏನತ್ರಿಪ್ಪ? ನನ್ನ ತಾಯಿಗೆ ಹೇಳಿದೆ ಮುಂದಿನ ಸುದ್ದಿ ಕರೆ. ಹೌದು ಹಿಂಗ ಬೆಕ್ಕಿಗೆ ಒಗದ ನಿಮ್ಮ ಗರ್ಭಪಾತ ಮಾಡ್ಯಾರಲ್ಲ, ನೀವು 2 ಬೆಕ್ಕಿನ ಮರಿ ಮುಂದ ಅದೇ ಹೇಳಿರಿ ನೋಡು. ಸೂರಮ್ಮ ದೇವಿ ಮುಂದ ಹುಲಿತಾಯಿಯಾಗಿ ಹುಟ್ಟಿ ಬಂದಳು. ಹೌದು ಅಕ್ಕಿ ಹೊಟ್ಟಿಲೆ ಮುಂದ ಇವೇ 2 ಬೆಕ್ಕಿನ ಮರಿ ಅದೇ ಹುಲಿತಾಯಿ ಹೊಟ್ಟಿಲೆ 2 ಹುಲಿ ಮರಿಯಾಗಿ ಹುಟ್ಟಿ ಬಂದವು. ಹೌದು ಇದು ಕೇಳಿರ್ತಕ್ಕಂತ ಪ್ರಶ್ನೆಗೆ ಉತ್ತರ ನಾವೇ ಹೇಳಿವಿ. ಇದು ನಿಮಗ ಗೊತ್ತಿಲ್ಲ ಅಂದ ಕಾಲಕ್ಕ ಇದು ಸಿದ್ಧಾಟಿಕೆ ವಿಷಯ ಹಿಂಗ ಅದ. ಹೌದು 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 ಅದಕ್ಕ ಯಾಕಪ್ಪ ಅಂತಂದ್ರ ಯಾಕ್ರಿ ಸಿದ್ಧರ ಸಿದ್ಧಾಟಿಕೆ ಮಾತಾಡ್ಬೇಕಾದ್ರ ಸತ್ಯ ಹರಿಶ್ಚಂದ್ರ ಸೂರ್ಯಚಂದ್ರ ಇರುವವರೆಗೆ ಹೆಸರು ಉಳಿಸಬೇಕಾದ್ರ ಏನ್ ಮಾಡಿದ್ರಿಪ್ಪ? ಬರೇ ವಿಶ್ವಾಮಿತ್ರ ಕನಸಿನಾಗ ರಾಜ್ಯ ಕೇಳಿದ್ದ. ಕನಸಿನೊಳಗ ರಾಜ್ಯ ಕೇಳಿದತ್ತ. ಏನಂದತ್ತ? ಏ ಹರಿಶ್ಚಂದ್ರ, ನಿನ್ನ ರಾಜ್ಯ ನನಗ ಬೇಕು ಅಂತೇಳಿ ಕನಸಿನಾಗಂದ. ಮುಂಜಾನೆ ಎದ್ದು ನೋಡ್ತಾನ ಸಪ್ಪಣದಾಗಿನ ಕನಸ. ಹೌದು ನಿಜ ಅಂತ ತಿಳ್ಕೊಂಡು ವಿಶ್ವಾಮಿತ್ರ ಬಲ್ಲೆ ಹೋಗ್ತಾನ. ಹೋಗಿ ತನ್ನ ಮೈ ಮೇಲಿರ್ತಕ್ಕಂತ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತು ಎಲ್ಲ ಇಟ್ಟ ಯಪ್ಪ ಇದು ನಿಂದದ ತಗೋ ಅಂತ ಹೇಳಿ ಸತ್ಯ ಹರಿಶ್ಚಂದ್ರ ತನ್ನ ರಾಜ್ಯವಾಡೆ ಬಿಟ್ಟು ನಡೆದ. ಮುಂದೆ ಹೆಂಡತಿಗೆ ಮಾರಿದ, ಮಕ್ಕಳಿಗೆ ಮಾರಿದ, ಸ್ಮಶಾನ ಭೂಮಿಕಾದ ಸುಡುಗಾಡದೊಳಗೆ ಹೋಗಿ ವಾಸ ಮಾಡಿದ. ಕರೆ ಹೆಸರು ಹೆಂಗ್ ಉಳಿದದ? ಸತ್ಯ ಹರಿಶ್ಚಂದ್ರ. ಸೂರ್ಯಚಂದ್ರ ಇರುವವರೆಗೆ ಸತ್ಯ ಹರಿಶ್ಚಂದ್ರ ಅಂತ ಹೆಸರು ಉಳಿತು. ಈಗ ಸದ್ಯಕ್ಕೆ ಈ ಅತನಿ ಭಾಗದ ಕಡೆ ಅತನಿ ಮೂಲಿ ಮ್ಯಾಗ ಗಾಳಿ ಬಿಡ್ತಂದ್ರ ಸತ್ಯ ಹರಿಶ್ಚಂದ್ರನ ಗಾಳಿ ಎತ್ತಾರ. ಹಂಗ ಸಪ್ಪಣದೊಳಗ ಆಗಿರ್ತಕ್ಕಂಥವು ಸೂರ್ಯಚಂದ್ರ ಇರುವವರೆಗೆ ಕೀರ್ತಿ ಉಳಿಸ್ಯಾರಲ್ರಿಪ್ಪ. ಅದಕ್ಕೆ ಇಂತ ಸತ್ಯ ಸಿದ್ಧರ ಸಿದ್ಧಾಟಿಕೆ ಮಾತಾಡ್ಬೇಕಾದ್ರ ಹೌದು ಯಾಕ ಮಾತ್ಮರ್ ಹೇಳ್ಯಾರು, ಏನ ನಾವು ಗೆಳತಾನ ಮಾಡ್ಲಿ, ಯಾರ್ದಾರ ದೋಸ್ತಿ ಮಾಡ್ಲಿ, ಎಂತವ್ರ ದೋಸ್ತಿ ಮಾಡ್ಬೇಕತ್ತೀರಿ? ಕಳ್ಳರ ಸುಳ್ಳರ ಗೆಳತಾನ ಮಾಡ್ಬ್ಯಾಡ್ರಿ, ಮಳ್ಳರ ಮಾತ್ ಕೇಳಿ ಮಣಿತನ ಹೊಡಿಬ್ಯಾಡ್ರಿ. ಹೌದು ಅರ್ಥ ನಡೆಯದವ ಅನುಭವ ನುಡಿಬ್ಯಾಡ್ರಿ. ನಿಮಗ ಗೊತ್ತಿಲ್ಲಾಗಿತ್ತು, ನಿಮಗ ತಿಳಿದಿಲ್ಲಾಗಿತ್ತು ಅಂತಂದ್ರ ನಾ ದೊಡ್ಡವ, ನಾ ಶಾಣ್ಯ ಅಂತೇಳಿ ನಿಮಗ ಅನುಭವ ಇಲ್ಲಾಗಿತ್ತಂದ್ರ ಅನುಭವ ನುಡಿಯಾಕ ಹೋಗಬೇಡ್ರಿ. ಮುಂದೆ ಏನ್ ಹೇಳ್ಯಾರಿಪ್ಪ ಅವರು? ಅರ್ಥ ನುಡಿಯದವ ಅನುಭವ ನುಡಿಬ್ಯಾಡ್ರಿ. ಒಳಗ ಹೊಲಸಿಟ್ಟು ಮ್ಯಾಲ ತೊಳ್ಯಾಕ ಹೋಗಬೇಡ್ರಿ.
ಒಳಗ್ ಹೊಲಸಿಟ್ಟು ಮ್ಯಾಲ ತೊಳೆದ್ರೆ ಹೆಂಗ ಹಸನ ಆಕೈತ್ರಿ? ಈ ಮ್ಯಾಲಿನ ಬಾಂಡ್ಯಕ್ಕೆ ಯಾತ್ ಸಾಬಣ ಹಚ್ಚರಿ ಏನ್ ಮಾಡಾವದಿ? ಅಲ್ಲಿ ಗುದ್ನ್ಯಾಗಿಲಿ ಮುಚ್ಚಿ ಬಡದಂಗ ಆಕೈತಿ. ಹಾ, ಒಳಗಿನ ಬಾಂಡ್ಯ ಯಾವಾಗ ಹಸನ ಆಗ್ತದಲ್ಲ ಅವಾಗ ನಿನಗ ಸದ್ಗತಿ ಆಗ್ತತಿ. ಹೌದು ಹೌದು. ಅದಕ್ಕೆ ಹೇಳ್ತಾರ, ಏನಂತ? ಎಮ್ಮೆ ಅಡ್ಡು ಪಕ್ಕ ಜೂಲ ಹೊಚ್ಚಬೇಡರು, ಎತ್ತಿನ ಕೊಳ್ಳಾಗ ಗುದ್ದಿ ಕಟ್ಟಬೇಡರು. ಗುದ್ದಿ ಕಟ್ಟಬೇಡರು. ಹಾಯುವ ದನಗಳ ಹಾದಿಗೆ ಕಟ್ಟಬೇಡರು, ಹಿಂಡುವ ದನಗಳ ಅಡವಿ ಕಟ್ಟಬೇಡರು. ಅಡವಿ ಕಟ್ಟಬೇಡ್ರು. ಶೆಟ್ಟಗಾಲ ಎತ್ತಿನ ಸರ್ತಿ ಹೊಡೆಯಬೇಡರು, ಮಾಟಗಾರ ಮನೆಯಾಗ ಊಟ ಮಾಡಬೇಡರು. ಶೆಟ್ಟಗಾಲ ಎತ್ತ ಸರ್ತಿ ಹೊಡೆದ ಚಲೋ ಎತ್ತನು ಕೆಡುತ್ತೈತಿ ಅದ. ಶೆಟ್ಟಗಾಲ ಎತ್ತ ಯಾವಾಗ ನಂಬರ್ ಮಾಡಂಗಿಲ್ಲ, ಮತ್ತೊಂದ್ ಎತ್ತ ಮಗಳಂದ ಹಾಳು ಮಾಡ್ತತಿ. ಹೌದು ಹೌದು. ಇನ್ನು ಮಾಟಗಾರ ಯಂತ್ರ ಮಂತ್ರ ಯಂತ್ರ ತಂತ್ರ ಅಂತ್ರ. ಅದಕ್ಕ ಮಾಟಗಾರ ಮನ್ಯಾಗ ಊಟ ಮಾಡಬಾರ್ದು. ಹೌದು ಹೌದು. ಅದಕ್ಕ ಹೇಳ್ತಾರೆ ಇನ್ನೊಂದು ಮಾತು ಎಂತಾದು? ಏನಂತ ಹೇಳ್ತಾರಿಪ್ಪ? ಮುಪ್ಪಿನ ಕಾಲಕ್ಕ ಮಕ್ಕಳ ಸಾಯ್ಬಾರದು, ಹೌದು. ಮಳೆಗಾಲಕ್ಕಿದ್ದ ಮನೆಯ ಬೀಳಬಾರದು. ಹೌದು ಹೌದು. ಯಾಕ ಒಬ್ಬಕ್ಕೆ ತಾಯಿ ಮಗನಿಗೆ ಜನ್ಮ ಕೊಡ್ಬೇಕಾದ್ರ 1000 ಚೋಳ ಕಡದಟ್ಟ ತ್ರಾಸ ಮಾಡಿಕೊಂಡು ಜನ್ಮ ಕೊಟ್ಟಿರ್ತಾಳ. ಬಟ್ಟಿದ್ದವನ ಬೆಟ್ಟ ಮಾಡ್ಬೇಕಾದ್ರೆ ತುಟಿಗೆ ತುಪ್ಪ ಹಚ್ಚಿ, ಬಾಯಿಗೆ ಬೆಣ್ಣೆ ವರ್ಷಿ, ನೆತ್ತಿಗೆ ಎಣ್ಣೆ ಉಣಿಸಿ, ಗೊಣ್ಣೆ ತೆಗೆದ ದೂರ ಹಾರಿಸಿ, ನಿನ್ನ ಲಾಲನ ಪಾಲನ ಮಾಡಿ 20 ವರ್ಷ ಬೆಳೆಸಿ, ಇನ್ನೇನು ಮಗ ಆಸರಾಗ್ತಾನ ಲಗ್ನ ಮಾಡ್ಬೇಕನ್ನೋ ಟೈಮ್ದೊಳಗ ಮಗ ತೀರ್ಕೊಂಡಂತಂದ್ರ ಆ ತ್ರಾಸ ಆ ಮಗನನ್ನ ಕಳ್ಕೊಂಡಿರ್ತಕ್ಕಂಥ ತಾಯಿ ತಂದೆ ಗೊತ್ತಾಗ್ತದೆ ಅಲ್ಲನ. ಹೌದು. ಅದಕ್ಕ